ನೋಡ್ದ ಬಂಗಾರದಂತ ಹೆಣ್ಮಗಿನ ತಗೊಂಡೋಗಿ ಎಂತ ದಡಿಯಂಗೆ ಗಂಟ. ಹೌದು ಕಣೆ ಮಾಳಿ, ಒಳ್ಳೆಯವ್ರಿಗೆ ಹೆಚ್ಚಾಗಿ ಅಂತ ಎಡವಟ್ ಗಂಡುಗಳೇ ಸಿಗೋದು. ಅದು ನಿಜವೇ, ನನಗೆ ನೀ ಸಿಕ್ಕಿದ್ಯಲ್ಲ ಹಂಗೆ. ಏನವ ನಿನಗೆ ಅಪ್ಪ ಅವ್ವ ಯಾರು ಇಲ್ವೇನವ? ನಮ್ದು ಅಣ್ಣ ಎಲ್ರು ಅವ್ರೆ ಕಣವ. ಆದ್ರೆ ನನ್ನ ಗಂಡನೇ ನನ್ಗೆ ಹಿಂಸಿಸ್ತಿರುವಾಗ ಅವ್ರ ತಾನೇ ಏನವ ಮಾಡ್ತಾರೆ. ಅಲ್ಲವ, ಮಗಳನ್ನ ಮದ್ವೆ ಮಾಡ್ಕೊಟ್ಟಿದೀವಿ, ಗಂಡನ ಮನೇಲಿ ಮಗಳು ಸುಖವಾಗಿದ್ದಾಳೋ ಇಲ್ವೋ ಅಂತ ಒಂದು ದಿನನೂ ಬಂದು ವಿಚಾರಿಸ್ಲಿಲ್ವಲ್ಲ. ಅವ್ರೆಂತ ತಂದೆಗಳವ? ನಿನ್ ದಮ್ಮಯ್ಯ ಅಂತೀನವ. ನಮ್ಮಪ್ಪ ಅವಂಗಂಗೆಲ್ಲ ಬೈಬೇಡ, ಅವರು ದೇವ್ರಂತವ್ರು. ಇದೆಲ್ಲ ನನ್ನ ಹಣೆ ಬರ, ನನ್ನ ಕರ್ಮ ಕಣವ. ನಾನು ಅನುಭವಿಸ್ತಿರೋ ನೋವು ಹಿಂಸೆ ಎಳ್ಳಷ್ಟು ನಮ್ಮ ಮನೇಲಿ ಗೊತ್ತಿಲ್ಲವ, ಗೊತ್ತಿಲ್ಲ. ಅಲ್ಲ ಕಣ್ಮಗಳೇ, ನೋಡಿದ್ರೆ ಓದ್ಕೊಂಡಿರೋಳು ಕಣ್ಣಂಗೆ ಕಾಣ್ತೀಯ. ನನ್ ಗಂಡ ಇಷ್ಟೆಲ್ಲ ಕಷ್ಟ ಕೊಡ್ತವನೆ ಅಂತ ಒಂದ್ ಕಾಜ್ಗ ಗೀಚಾಕದಲ್ವಾ? ಬೇಡ, ಊರ್ಗಂಟ ನೀನೇ ಹೋಗಿ ನಿಮ್ಮ ಅಪ್ಪನೋ ಅಣ್ಣನೋ ಕರ್ಕೊಂಬಂದು ಆ ಕುಡ್ಕೊಂಡ್ ಸರಿಯಾಗಿ ಬುದ್ಧಿ ಕಲ್ಸೋದಲ್ವಾ? ಅವ ಹೊಟ್ಟೆಗೆ ತಿಂದೆ 3 ದಿನ ಆಗಿದೆ, ಇನ್ನು ನಾನು ಊರ್ ತನಕ ಹೇಗವ ಹೋಗಿ? ಅಲ್ಲ, ಆ ರಂಜನಪ್ಪ ಎಂತ ಕೆಟ್ಟ ನನ್ ಮಗ ಅಂತ ಮಗಿ ಕೈಗೆ ಒಂದ್ 20 ರೂಪಾಯಿ ಕೊಟ್ಟೋಗ್ಬಾರ್ದ? ಅಯ್ಯೋ ದಡ್ ಮೂಡದೆ, ಅವನಿಗೆ ಯಾರಾದ್ರೂ ಕೊಟ್ರೆ ಕುಡಿಯಕ್ಕೆ ಸಾಕು ಅಂತ ಕೂತಾನೆ. ಅಂತಿದ್ರಲ್ಲಿ ಇವಳಿಗೆಲ್ಲಿಂದ ಮಿತಂಗ್ ಕೊಡ್ತಾನೆ ದುಡ್ಡ? ಪಾಪ ಮಗ ತುಂಬಾ ಅಳ್ತೈತೆ. ಹಿರಿಯ, ನಿನ್ ಕೈಲಾದಷ್ಟು ದುಡ್ಡು ಕೊಡು ಹಿರಿಯ. ಪಾಪ ಊರ್ಗಂಟ ಹೋಗಿ ಅಪ್ಪನೋ ಅಣ್ಣನೋ ಕರ್ಕ ಬರ್ಲಿ, ಕೊಟ್ಬಿಡು. ಒಂದ್ 20 ರೂಪಾಯಿ ಕೊಟ್ಟು ಕಳ್ಸು. ಮೇ ಮಾಳೆ, ಇದು ಬೆಂಗಳೂರು ಕಣೆ ಮೇ. 50 ರೂಪಾಯಿಗೆ ರಿಕ್ಷಾದರು ಕರ್ಕೊಂಡು ಹೋಗಲ್ಲ. ನೀನ್ ದಾನ್ಸೂರ್ ಕರ್ಣ ಕೊಡು, ಅದೆಷ್ಟು ಕೊಟ್ಟೆ ನೋಡ್ತೀನಿ ನಾನು. ತಗವ 100 ರೂಪಾಯಿನ. ಅಯ್ಯಯ್ಯೋ, ನಿಮ್ ಊರ್ಗ್ ಹೋಗಿ ಅಪ್ಪನ್ ಕರ್ಕೊಂಡ್ ಬಾ. ಬೇಡಪ್ಪ, ನೀವ್ಯಾರೋ ಏನೋ ನನ್ನ ಕತೆ ಕೇಳಿ ಅಯ್ಯೋ ಅಂತಿದ್ದೀರಾ. ನಿಮ್ಮಂಥವ್ರಿಗೆ, ಅದು ಸಂಬಂಧ ಇಲ್ಲದೆ ಇರೋರಿಗೆ ತೊಂದರೆ ಕೊಡೋದಕ್ಕೆ ನಾನು ಒಪ್ಕೋದಿಲ್ಲ. ಅದು ಅಲ್ಲದೆ ನಿಮ್ಮ ಹತ್ರ ಹಣ ಇಸ್ಕೊಂಡಿರೋ ವಿಚಾರ ನನ್ನ ಗಂಡಂಗೆ ಏನಾದ್ರೂ ಗೊತ್ತಾದ್ರೆ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾರೆ ಕಣಪ್ಪ. ಮಳೆ ಮನೆಯವರು ಅಂದ್ರೆ ಯಾರಮ್ಮ? ಮನೆಯವ್ರು ಅಂದ್ರೆ ಆಕಿ ಗಂಡ ಮುದೇವಿ, ನೀನ್ ಗಂಟು ಬಿದ್ದಿದ್ಯಲ್ಲ ಹಂಗೆ. ಅಲ್ಲ ಕಣವ, ನೀನಿಗ್ ದುಡ್ಡು ಕೊಟ್ಟಿರೋದನ್ನ ಹೋಗಿ ನಾವೇನ್ ನಿನ್ ಗಂಡಂಗೆ ಹೇಳ್ತೀವಿ ಅನ್ಕೊಂಡಿದ್ಯಾ? ನಾವ್ ಯಾರಿಗೂ ಹೇಳಕ್ಕಿಲ್ಲ. ಈಸ್ಕ ದುಡ್ಡನ್ನ ಹೋಗಿ ಊರ್ಗಂಟ ಹೋಗಿ ನಿಮ್ಮ ಅಪ್ಪನ್ ಕರ್ಕ ಬರೋಗು, ಹೋಗು. ಕೊಡು, ಅದೇನ್ ನೋಡ್ತಾ ಇದ್ದೆ. ಅದು ಕಿತ್ತಾಕ್ತೀನಿ, ಅದು ಹೆಂಗೆ ಕೆಲ್ಸ ಬಂದ ನೋಡು, ಎಲ್ಲ ಇಲಿ ಕೌರ್ದಂಗೆ. ದೇವ್ರಾಗ ಬಂದು ಸಹಾಯ ಮಾಡಿದೀರ, ನಿಮ್ ಉಪಕಾರನ ನಿಮ್ ಋಣನ ಹೇಗ್ ಅಯ್ಯೋ, ಗೊತ್ತಾಗ್ತಿಲ್ಲ. ಇದ್ರಲ್ಲಿ ಉಪಕಾರದ ಮಾತೆಲ್ಲವ ಬಂತು. ಒಟ್ನಾಗೆ ನಿನ್ ಸಂಸಾರ ನೆಟ್ಟಗಾದ್ರೆ ಅಷ್ಟೇ ಸಾಕು. ನಡಿ, ಟೇಸನ್ ಗಂಟ ನನ್ ಗಂಡನ ಜೊತೆ ಮಾಡಿ ಕಳಿಸ್ತೀನಿ. ಹೋಯ್ತಾರವ ನೀನು, ಹೋಯ್ತಾರು, ಕಳಿಸ್ತೀನಿ. ಹಿರಿಯಾ, ಮಗ ತುಂಬಾ ನೊಂದ್ಕೊಬಿಟ್ಟದೆ ಆಯ್ತಾ? ಅದಕ್ಕೆ ಊರ್ಗೋಗಿ ಬರ್ಲಿ. ನೀನು ಬಸ್ನಾಗ ಹತ್ತಿಸ್ಬೇಡ, ಬಸ್ನಾಗೆಲ್ಲ ಬರೀ ಪುಂಡೈಕ್ಳು ಕಾಟ. ಹೆಂಗ್ ಕೂತಾವ್ ನೋಡು, ಬಾಯ್ ಬಿಟ್ಕೊಂಡೆ ಅನ್ಕೊಂಡು. ಅದಕ್ಕೇನೆ ನಾವು ನಮ್ಮ ಅವ್ವನ ಊರಿಗೆ ಹೋಗುವಾಗ ಹೋಯ್ತಿವಲ್ಲ ರೈಲ್ನಾಗೆ ಕರ್ಕೊಂಡೋಗು. ಹೆಣ್ಮಕ್ಳು ಇರೋ ಬೋಗಿಯ ಕೂರ್ಸು, ಟಿಕೆಟ್ ನ ತಗೋ, ಜೋಬ್ನಾಗ ಮಡಿಕ, ಸೀದಾ ಹಟ್ಟಿಗೆ ಬಂದ್ಬಿಡು. ಟಿಕೆಟ್ ನಾನ್ ಜೋಬಲ್ಲಿ ಇಟ್ಕೊ ಬಂದ್ರೆ ಆ ಹೆಣ್ಮಗ ಅವ್ರ ಊರ್ಗ್ ಹೋದಂಗೆ ನಿನ್ಗೆ ಗೊತ್ತಾಯ್ಕಿಲ್ಲ. ಹೋಗು, ನಿನಗೇನ್ ಗೊತ್ತು? ಟಿಕೆಟ್ ಅವ್ರ ಹತ್ರನೇ ಇರ್ಬೇಕಮ್ಮೆ. ಮತ್ತೆ ಮೊನ್ನೆ ನಮ್ಮ ಅವ್ವನ ಊರಿಗೆ ಹೋಗಿದಾಗ ನನ್ ಟಿಕೆಟ್ ನ ತಗೊಂಡ್ ನೀನೆ ಮಡಿಕೊಂಡಿರ್ಲಿಲ್ವಾ? ನಾನು ನಿನ್ ಜೊತೆ ಬಂದಿರ್ಲಿಲ್ವಾ? ಓ ಹಂಗೆ ಗೊತ್ತಾಯ್ಕಿಲ್ಲ. ಹೋಗು, ಆ ಹೆಣ್ಮಗಿಂಗೆ ಹತ್ತಿಸ್ಬಿಟ್ಟು ಅಯ್ಯೋ, ನಿನಗೆಲ್ಲ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಮಗ ಆಗಿರೋದು. ಹೋಗು. ಅಂತೂ ನನ್ನ ಜೀವನದವನಿಗೆ ಒಂದು ದಡಕ್ಕೆ ಬಂದು ಸೇರಿದಂತಾಯ್ತು. ಅಂದಿನ ಆವೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳದೆ ಚಿತ್ರನಟಿ ಮಧುಮತಿ ಮಾತು ಕೇಳಿ ಬೆಂಗಳೂರಿಗೆ ಬಂದು ತುಂಬಾ ಒಳ್ಳೆಯದಾಯ್ತು. ಈಗ ಚಿತ್ರ ಸಂಸ್ಥೆಯಲ್ಲಿ ದೊಡ್ಡ ನಟನಾಗಿ ತಿಂಗಳಿಗೆ 1000 ರೂಪಾಯಿ ಹಣ ಸಂಪಾದನೆ ಮಾಡ್ತಾ ಇದ್ದೀನಿ. ಈ ಮಾತನ್ನ ನನ್ನ ತಂದೆ ಕೇಳಿದ್ರೆ ಅದೆಷ್ಟು ಸಂತೋಷ ಪಡ್ತಾರೋ ಏನೋ. ಅಂದಾಗೆ ನನ್ನ ತಂದೆಗೆ ಪ್ರತಿ ತಿಂಗಳು 10,000 ರೂಪಾಯಿ ಮನಿ ಆರ್ಡರ್ ಮಾಡ್ತಿದೆ. ಅವರು ಅದಕ್ಕೆ ಯಾವ ಉತ್ತರನೂ ಕೊಡ್ಲಿಲ್ಲ. ಏನೋ ನನ್ನ ಮೇಲೆ ಇನ್ನೂ ಬೇಜಾರು ಮಾಡ್ಕೊಂಡಿರ್ಬೋದು. ಇರ್ಲಿ, ಈ ತಿಂಗಳಿಂದ ನನ್ನ ತಾಯಿ ಹೆಸರಲ್ಲಿ ಮನಿ ಆರ್ಡರ್ ಕಳಿಸ್ತೀನಿ. ಆಗ್ಲಾದ್ರು ಆ ಕರುಣಾಮಯಿ ನನ್ನ ತಾಯಿ ಪತ್ರ ಬರೀಬೋದು. ಸರಿ, ಹಾಗೇ ಮಾಡ್ತೀನಿ.